ನಿಮ್ಗೇನಾದ್ರೂ ಮೂತ್ರ ವಿಸರ್ಜನೆ ಮಾಡುವಾಗ ಉರಿ ಕಾಣಿಸ್ತಾ ಇರೋದು ಅಥವಾ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅನ್ನೋ ತರ ಸಿಂಪ್ಟಮ್ ಅಥವಾ ಜ್ವರ, ಚಳಿ, ಹೊಟ್ಟೆ ನೋವು, ಸೊಂಟ ಭಾಗದಲ್ಲಿ ನೋವು ಇದೆಲ್ಲ ಏನಾದ್ರೂ ಕಾಣಿಸ್ತಾ ಇದೆಯಾ? ಈ ಎಲ್ಲಾ ಸಿಂಪ್ಟಮ್ಸ್ ಬಂದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ನ ಲಕ್ಷಣಗಳಾಗಿರಬಹುದು. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂದ್ರೆ ಏನು? ಇದರಿಂದ ಏನೇನ್ ಲಕ್ಷಣಗಳು ಕಾಣಿಸುತ್ತೆ? ಈ ತೊಂದರೆನ ಪ್ರಿವೆಂಟ್ ಮಾಡೋದಕ್ಕೆ ಏನೆಲ್ಲ ಮಾಡಬಹುದು ಅಥವಾ ಇದಕ್ಕೆ ಟ್ರೀಟ್ಮೆಂಟ್ ಏನಿರುತ್ತೆ? ಈ ಎಲ್ಲಾ ಮಾಹಿತಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಾನು ನಿಮ್ಮ ಡಾಕ್ಟರ್ ರೂಪಶ್ರೀ, ಪಥಾಲಜಿಸ್ಟ್. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂದ್ರೆ ಮೂತ್ರಪಿಂಡ ಅಥವಾ ಕಿಡ್ನಿ, ಮೂತ್ರ ಕೊಳವೆ ಯುರೇಟರ್ ಅಂತ ಏನ್ ಕರಿತೀವಿ, ಅಥವಾ ಮೂತ್ರಕೋಶ ಯೂರಿನರಿ ಬ್ಲಾಡರ್, ಈ ಎಲ್ಲಾ ಆರ್ಗನ್ಸ್ ನಲ್ಲಿ ಇನ್ಫೆಕ್ಷನ್ ಉಂಟಾಗಬಹುದು. ಇದನ್ನ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಕರಿತೀವಿ. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬಂದು ಸಾಮಾನ್ಯವಾಗಿ ಮೂತ್ರಕೋಶ ಹಾಗೂ ಮೂತ್ರನಾಳ ಯುರೇತ್ರ ಅಂತ ಏನ್ ಕರಿತೀವಿ ಈ ಭಾಗದಲ್ಲಿ ಇನ್ಫೆಕ್ಷನ್ ಉಂಟಾಗತ್ತೆ. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಮಹಿಳೆಯರಲ್ಲಿ ಯುರೇತ್ರ ಬಂದು ಚಿಕ್ಕದಾಗಿರುತ್ತೆ, ಹಾಗಾಗಿ ಇನ್ಫೆಕ್ಷನ್ ಬೇಗ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಹಾಗೂ ಗರ್ಭಿಣಿ ಮಹಿಳೆಯರಲ್ಲಿ UTI ಸಾಮಾನ್ಯವಾಗಿ ಕಂಡು ಬರುತ್ತೆ. ಸಕ್ಕರೆ ಕಾಯಿಲೆ ಇರುವವರಲ್ಲಿ ಇದು ಅತಿ ಹೆಚ್ಚಾಗಿ ಕಾಣಿಸುತ್ತೆ ಮತ್ತು ವಯಸ್ಸಾಗಿರೋ ಪೇಷಂಟ್ಸ್ ನಲ್ಲಿ, ಬೆಡ್ ರಿಡನ್ ಪೇಷಂಟ್ಸ್ ನಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ತುಂಬಾ ಕಾಮನ್ ಆಗಿ ಇರುತ್ತೆ. ಈ ಎಲ್ಲಾ ತೊಂದರೆ ಬಿಟ್ಟು ಯಾರು ತುಂಬಾ ಕಡಿಮೆ ನೀರು ಕುಡಿತಾರೆ ಹಾಗೂ ಹೈಜೀನ್ ಬಗ್ಗೆ ಯಾರು ಪ್ರಿಕಾಷನ್ ತಗೊಳ್ಳೋದಿಲ್ಲ, ಇವರಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ತುಂಬಾ ಕಾಮನ್ ಆಗಿ ಇರುತ್ತೆ. ನಿಮಗೇನಾದ್ರೂ ಈ ಲಕ್ಷಣಗಳು ಕಂಡು ಬಂದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದೆಯಾ ಇಲ್ವಾ ಅಂತ ತಿಳಿದುಕೊಳ್ಳೋದಕ್ಕೆ ಸಿಂಪಲ್ ಲ್ಯಾಬ್ ಟೆಸ್ಟ್ ನ ಮಾಡಿಸಬಹುದು. ಇದರಲ್ಲಿ ಯೂರಿನ್ ಮೈಕ್ರೋಸ್ಕೋಪಿ ಹಾಗೂ ಯೂರಿನ್ ರೋಟೀನ್ ಅನ್ನೋ ಒಂದು ಟೆಸ್ಟ್ ಇದೆ ಮತ್ತು ಯೂರಿನ್ ಕಲ್ಚರ್ ಅಂಡ್ ಸೆನ್ಸಿಟಿವಿಟಿ ಅನ್ನೋದು ಎರಡನೇ ಟೆಸ್ಟ್. ಈ ಎರಡು ಟೆಸ್ಟ್ ಅನ್ನು ನೀವು ಯಾವ್ದಾದ್ರು ಲ್ಯಾಬ್ ನಲ್ಲಿ ಮಾಡಿಸಬಹುದು. ಇದಕ್ಕೆ ಲ್ಯಾಬ್ ನಲ್ಲಿ ಒಂದು ಸ್ಟೆರೈಲ್ ಯೂರಿನ್ ಕಂಟೈನರ್ ನ ಕೊಡ್ತಾರೆ. ಇದರಲ್ಲಿ ನೀವು ಬೆಳಗ್ಗೆ ಟೈಮ್ ನಲ್ಲಿ ಅಥವಾ ರ್ಯಾಂಡಮ್ ಯೂರಿನ್ ಸ್ಯಾಂಪಲ್ ನ ಕಲೆಕ್ಟ್ ಮಾಡಬಹುದು. ಫಸ್ಟ್ ಫ್ಯೂ ಡ್ರಾಪ್ಸ್ ಆಫ್ ಯೂರಿನ್ ಅನ್ನ ಡಿಸ್ಕಾರ್ಡ್ ಮಾಡಿ, ನೆಕ್ಸ್ಟ್ ಏನ್ ಯೂರಿನ್ ಸ್ಯಾಂಪಲ್ ಬರುತ್ತೆ ಅದನ್ನ ಈ ಕಂಟೈನರ್ ನಲ್ಲಿ ಅಟ್ಲೀಸ್ಟ್ ಒಂದು 5 ml ಆಗೋ ತರ ಕಲೆಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ಕ್ಯಾಪ್ ನ ಹಾಕಿ ನೀವು ಲ್ಯಾಬ್ ಪರೀಕ್ಷೆಗೆ ಕೊಡ್ಬೇಕಾಗತ್ತೆ. ಯೂರಿನ್ ರೋಟೀನ್ ಹಾಗೂ ಮೈಕ್ರೋಸ್ಕೋಪಿ ಟೆಸ್ಟ್ ನಲ್ಲಿ ನಾವು ಲ್ಯಾಬ್ ನಲ್ಲಿ ನಿಮ್ಮ ಯೂರಿನ್ ಕಲರ್ ಹೇಗಿರುತ್ತೆ ಅಥವಾ ಅಪಿಯರೆನ್ಸ್ ಏನಾದ್ರೂ ಕ್ಲೌಡಿ ಅಥವಾ ವೈಟ್ ತರ ಟರ್ಬಿಡಿಟಿ ಪಾರ್ಟಿಕಲ್ಸ್ ಏನಾದ್ರೂ ಕಾಣಿಸುತ್ತಾ. ನೆಕ್ಸ್ಟ್ ಮೈಕ್ರೋಸ್ಕೋಪಿನಲ್ಲಿ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಲ್ಲಿ ಮೇನ್ ಆಗಿ ಪಸ್ ಸೆಲ್ಸ್ ಅಂತ ನೋಡ್ತೀವಿ. ಈ ಯೂರಿನ್ ಮೈಕ್ರೋಸ್ಕೋಪಿನಲ್ಲಿ ನಾವು ನಿಮ್ಮ ಯೂರಿನ್ ಅನ್ನು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಪಸ್ ಸೆಲ್ಸ್ ಅನ್ನೋದನ್ನ ಅಬ್ಸರ್ವ್ ಮಾಡ್ತೀವಿ. ನಾರ್ಮಲ್ ಆಗಿ 1 ಅಥವಾ 2 ಪಸ್ ಸೆಲ್ಸ್ ಕಂಡು ಬರುತ್ತೆ. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರೋ ಪೇಷಂಟ್ಸ್ ಯೂರಿನ್ ಸ್ಯಾಂಪಲ್ ನಲ್ಲಿ ಜಾಸ್ತಿ ಅಂದ್ರೆ 5ರಿಂದ ಹೆಚ್ಚಾಗಿ ಇರುವ ಪಸ್ ಸೆಲ್ಸ್ ನೋಡ್ತೀವಿ. ಸೊ ಇದು ನಮಗೆ ಒಂದು ಕ್ಲೂ ಕೊಡುತ್ತೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದೆ ಅಂತ. ನೆಕ್ಸ್ಟ್ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಸಿವಿಯರ್ ಆಗಿದ್ದಾಗ ಒಮ್ಮೊಮ್ಮೆ ಬ್ಲಡ್ ಕೂಡ ಯೂರಿನ್ ನಲ್ಲಿ ಪ್ರೆಸೆಂಟ್ ಇರುತ್ತೆ. ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಯೂರಿನ್ ಅಲ್ಲಿ ನೈಟ್ರೈಟ್ ಟೆಸ್ಟ್ ಅನ್ನ ಮಾಡ್ತೀವಿ. ಹಾಗೂ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ರೆ ಈ ನೈಟ್ರೈಟ್ ಟೆಸ್ಟ್ ಪಾಸಿಟಿವ್ ಬರುತ್ತೆ. ಈ ಯೂರಿನ್ ಮೈಕ್ರೋಸ್ಕೋಪಿನಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದೆಯಾ ಇಲ್ವಾ ಅನ್ನೋದಷ್ಟೇ ಗೊತ್ತಾಗತ್ತೆ. ಸರಿ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ರೆ ನಾವು ನೆಕ್ಸ್ಟ್ ಈ ಯೂರಿನ್ ಸ್ಯಾಂಪಲ್ ನ ಕಲ್ಚರ್ ಅಂಡ್ ಸೆನ್ಸಿಟಿವಿಟಿಗೆ ಕಳಿಸ್ಕೊಡ್ತೀವಿ. ಯೂರಿನ್ ಕಲ್ಚರ್ ರಿಪೋರ್ಟ್ ನಲ್ಲಿ ಸಾಮಾನ್ಯವಾಗಿ ಈಕೊಲೈ ಅನ್ನೋ ಬ್ಯಾಕ್ಟೀರಿಯಾ ಪಾಸಿಟಿವ್ ಬರುತ್ತೆ. ಅದು ಎಷ್ಟರ ಮಟ್ಟಿಗೆ ನಿಮ್ ಯೂರಿನ್ ನಲ್ಲಿ ಗ್ರೋತ್ ಇದೆ ಅಂತ ನೋಡ್ಕೊಂಡು ಹಾಗೂ ಯಾವ ಆಂಟಿ ಬ್ಯಾಕ್ಟೀರಿಯಲ್ ಟ್ಯಾಬ್ಲೆಟ್ ಕೊಟ್ರೆ ಅದಕ್ಕೆ ಎಫೆಕ್ಟಿವ್ ಇರುತ್ತೆ ಅನ್ನೋದನ್ನ ಸೆನ್ಸಿಟಿವಿಟಿ ರಿಪೋರ್ಟ್ ನಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಸರಿ, ಹಾಗಾದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರ್ದೇ ಇರೋ ತರ ತಡೆಗಟ್ಟುವುದು ಹೇಗೆ? ಜಾಸ್ತಿ ನೀರ್ ಕುಡಿಬೇಕು. ಜಾಸ್ತಿ ಅಂದ್ರೆ ಎಷ್ಟು? 2ರಿಂದ 3 ಲೀಟರ್. ಹಾಗೂ ತುಂಬಾ ಸ್ವೆಟ್ ಆಗ್ತಿದ್ದೀರಾ, ಔಟ್ಡೋರ್ ವರ್ಕ್ ಮಾಡೋರು 3ರಿಂದ 4 ಲೀಟರ್ ಕುಡಿದ್ರು ಒಳ್ಳೇದು. ಸೊ ನೀವು ಅಸ್ಯೂಮ್ ಮಾಡ್ಕೋಬೇಡಿ ಜಾಸ್ತಿ ನೀರು ಕುಡಿತಾ ಇದ್ದೀನಿ ಅಂತ. ಆಲ್ವೇಸ್ ಮೆಜರ್ ಮಾಡಿ ವಾಟರ್ ಬಾಟಲ್ಸ್ ನಲ್ಲಿ ಮಿನಿಮಮ್ 2 ಲೀಟರ್ ನೀರು ಕುಡಿಬೇಕು. ನೀವೇನಾದ್ರೂ ವರ್ಕ್ ಬಗ್ಗೆ ಗಮನ ಕೊಟ್ಕೊಂಡು ತುಂಬಾ ಲಾಂಗ್ ಟೈಮ್
ಯೂರಿನ್ ಪಾಸ್ ಮಾಡದೆ ತಡೆ ಹಿಡಿಯೋದ್ರಿಂದಾನು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರುತ್ತೆ. ಅಥವಾ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಬರ್ತಾ ಇದೆ, ಕಾರಣನೇ ಗೊತ್ತಿಲ್ಲ ಅಂದ್ರೆ ನೀವು ನಿಮ್ಮ ಶುಗರ್ ಪರೀಕ್ಷೆಯನ್ನು ಮಾಡಿಸಿ. ಶುಗರ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಂದ್ರೆ ರಿಪೀಟೆಡ್ ಆಗಿ ಯೂರಿನ್ ಇನ್ಫೆಕ್ಷನ್ ಕಂಡು ಬರುತ್ತೆ. ಮಹಿಳೆಯರು ಹಾಗೂ ಗರ್ಭಿಣಿಯರು ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಬೇಕು. ನೀವೇನಾದ್ರೂ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡ್ತಾ ಇದ್ರೆ, ವರ್ಕ್ ಪ್ಲೇಸ್ ಅಲ್ಲಿ ಅಥವಾ ಯಾವ್ದಾದ್ರು ಫಂಕ್ಷನ್ಸ್ ನಲ್ಲಿ, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ಸ್, ಈ ತರ ಇದರಲ್ಲಿ ಬೇರೆಯವ್ರು ಯೂಸ್ ಮಾಡಿರೋ ಟಾಯ್ಲೆಟ್ ಚೇರ್ಸ್ ನ ಯೂಸ್ ಮಾಡೋದ್ರಿಂದನೂ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಕಂಡು ಬರುತ್ತೆ. ಇದನ್ನ ಹೇಗೆ ಪ್ರಿವೆಂಟ್ ಮಾಡಬಹುದು ಅಂದ್ರೆ ಹೈಜಿನ್ ಅಥವಾ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಬೇಕು. ಯೂರಿನ್ ಪಾಸ್ ಮಾಡಿದ ಮೇಲೆ ಟ್ಯಾಪ್ ವಾಟರ್ ಅಥವಾ ತಣ್ಣನೆಯ ನೀರಿನಿಂದ ಆ ಜಾಗವನ್ನು ವಾಶ್ ಮಾಡಬೇಕು. ಹಾಗೂ ಟಾಯ್ಲೆಟ್ ಟಿಶ್ಯೂ ಪೇಪರ್ನಿಂದ ಕ್ಲೀನ್ ಮಾಡಿ ಡ್ರೈ ಇಡಬೇಕಾಗತ್ತೆ. ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಇರುವ ಪೇಷಂಟ್ಸ್ ಬಂದು ನಿಮ್ಮ ಶುಗರ್ ಲೆವೆಲ್ನ ಕಂಟ್ರೋಲ್ ಅಲ್ಲಿ ಇಡಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ಇದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೆ ದಾರಿ ಮಾಡ್ಕೊಡ್ಬಹುದು. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ದು ಅದನ್ನ ಕಲ್ಚರ್ ಸೆನ್ಸಿಟಿವಿಟಿ ರಿಪೋರ್ಟ್ ಮಾಡಿಸಿದ್ಮೇಲೆ ಡಾಕ್ಟರ್ ಸಲಹೆ ತಗೊಂಡು ಆಂಟಿಬಯೋಟಿಕ್ ಟ್ರೀಟ್ಮೆಂಟ್ ಅನ್ನು ತಗೋಬೇಕಾಗತ್ತೆ. ಇದ್ರದ್ದು ಕೋರ್ಸ್ 3 days ಇಂದ 5 days ತನಕ ಕೊಡ್ಬೋದು. ಸಿವಿಯಾರಿಟಿ ಜಾಸ್ತಿ ಇದ್ರೆ 7 ದಿವಸದ ತನಕ ಕೊಡ್ತಾರೆ. ಬಟ್ ಆಂಟಿಬಯೋಟಿಕ್ ಕೋರ್ಸ್ ಅನ್ನು ನೀವು ಕಂಪ್ಲೀಟ್ ಆಗಿ ತಗೋಬೇಕು. ಇಲ್ಲ ಅಂದ್ರೆ ಏನಾಗತ್ತೆ, ನೆಕ್ಸ್ಟ್ ಟೈಮ್ ಅದೇ ಇನ್ಫೆಕ್ಷನ್ ಬಂದಾಗ ಆ ಟ್ರೀಟ್ಮೆಂಟ್ ನಿಮ್ಗೆ ವರ್ಕ್ ಆಗದೆ ಇರಬಹುದು ಅಥವಾ ಸಿವಿಯಾರಿಟಿ ಆಫ್ ಇನ್ಫೆಕ್ಷನ್ ಜಾಸ್ತಿ ಆಗಬಹುದು. ಹಾಗಾಗಿ ಆಂಟಿಬಯೋಟಿಕ್ ಕೋರ್ಸ್ ಕಂಪ್ಲೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಿಪೀಟೆಡ್ ಆಗಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇದ್ರೆ ಅದನ್ನ ದಯವಿಟ್ಟು ಇಗ್ನೋರ್ ಮಾಡಬೇಡಿ. ರಿಪೀಟೆಡ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿ ಕ್ರೋನಿಕ್ ಕಿಡ್ನಿ ಡಿಸೀಸ್ ಆಗಬಹುದು, ಅಥವಾ ಆ ಮೂತ್ರ ಪಾಸ್ ಆಗೋ ಜಾಗ ಕಂಪ್ಲೀಟ್ ಆಗಿ ಕಡಿಮೆ ಆಗೋದು, ನ್ಯಾರೋ ಆಗೋದು, ಯೂರಿನ್ನೇ ಪಾಸ್ ಆಗದೆ ಅಬ್ಸ್ಟ್ರಕ್ಷನ್ ಆಗೋದು, ಈ ತರ ತೊಂದರೆಗಳು ಆಗಬಹುದು. ಅಥವಾ ಪೈಲೋನೆಫ್ರೈಟಿಸ್ ಅಂತ ಏನ್ ಕರಿತೀವಿ, ಕಿಡ್ನಿ ಇನ್ಫೆಕ್ಷನ್, ಅಲ್ಲಿ ಪಸ್ ಫಾರ್ಮ್ ಆಗಿ ಇನ್ಫೆಕ್ಷನ್, ಸೆಪ್ಸಿಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ನ ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡದೆ ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳಿ. ನೀವೇನಾದ್ರೂ ನಿಮ್ ಯೂರಿನ್ ರೋಟೀನ್ ಮೈಕ್ರೋಸ್ಕೋಪಿ ಅಥವಾ ಕಲ್ಚರ್ ರಿಪೋರ್ಟ್ ಮಾಡಿಸಿದ್ದು ಅದ್ರೇನಾದ್ರೂ ಡೌಟ್ಸ್ ಇದ್ರೆ ನನಗೆ DM ಮಾಡಿ.